ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹನುಮಂತ ಅಂದರೆ ವಾಯುಪುತ್ರ, ಆಂಜನೇಯ, ಜಿತೇಂದ್ರಿಯ, ರಾಮನ ಬಂಟ, ಬಜರಂಗಬಲಿ, ಲಂಕಾದಹನ ಶೂರ, ಮಾರುತಿ ಹೀಗೆ ಹಲವು ಹೆಸರುಗಳಿಂದ ಭಕ್ತರ ಆರಾಧ್ಯ ದೈವ. ಶನಿವಾರ ಬಂತಂದರೆ ಎಲ್ಲರ ವಾಟ್ಸಪ್ ಸ್ಟೇಟಸಲ್ಲಿ ಆಂಜನೇಯನ ಫೋಟೋಸ್ಗಳು, ಹಾಡುಗಳು, ವಿಡಿಯೋಗಳೇ ಕಾಣಿಸುತ್ತೆ ಅಲ್ವಾ? ಭಾರತಾದ್ಯಂತ ಅಲ್ಲ, ದೇಶದ ಗಡಿ ಮೀರಿ ಪಾಕಿಸ್ತಾನದ ಕರಾಚಿಯಲ್ಲಿ ವಿಶ್ವದ ಅತ್ಯಂತ ಪುರಾತನ ಪಂಚಮುಖಿ ಹನುಮಾನ್ ಮಂದಿರವುದನ್ನು ನಂಬಲೇಬೇಕು. ಭಾರತ ತುಂಬೆಲ್ಲ ಆಂಜನೇಯನ ದೇವಸ್ಥಾನಗಳನ್ನೇ ನಾವು ಕಾಣ್ಬೋದು. ವಿಶೇಷತೆ ಅಂದರೆ ಈತ ರಾಮನ ಭಕ್ತ ಅಲ್ವಾ? ರಾಮನಿಗೆ 2 ಮಕ್ಕಳು, ಲವ ಕುಶ. ನಮ್ಮ ಈ ದೇಶದಲ್ಲಿ ನಾವು ಲವಕುಶರ ದೇವಸ್ಥಾನಗಳನ್ನು ನಾವೆಲ್ಲೂ ನೋಡೇ ಇಲ್ಲ. ಆದರೆ ಆತನ ಭಕ್ತನಾದ ಆಂಜನೇಯನ ದೇವಸ್ಥಾನಗಳನ್ನು ನಾವು ರಾಮನ ದೇವಸ್ಥಾನಗಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿದ್ದೇವೆ. ಅಂದರೆ ಇಲ್ಲಿ ವ್ಯಕ್ತಿ ಸಂಬಂಧ ಇವುಗಳಿಗಿಂತ ಶ್ರೀರಾಮನ ಮೇಲಿಟ್ಟಂತಹ ಅಪಾರವಾದಂತಹ ಭಕ್ತಿ, ಪ್ರೀತಿ, ಸ್ನೇಹ ಇಂದು ನಾವು ಆತನನ್ನು ದೈವನೀಯ ಸ್ಥಾನದಲ್ಲಿಟ್ಟು ಪೂಜಿಸ್ತೇವೆ. ಧೈರ್ಯ ಸ್ಥೈರ್ಯಗಳಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಆಂಜನೇಯ ಸ್ವಾಮಿ ನಿಷ್ಠೆಗೂ ಹೆಸರುವಾಸಿಯಾದವರು. ಅದರಲ್ಲಿ ಇಂದು ನಾನು ಪರಿಚಯಿಸುತ್ತಿರುವಂತಹ ಬೆಟ್ಟ ಅಂಜನಾದ್ರಿ ಬೆಟ್ಟ. ಈ ಬೆಟ್ಟವನ್ನು ಹನುಮಂತನ ಜನ್ಮಸ್ಥಳ ಎಂದು ಹಿಂದಿನ ಕಾಲದಲ್ಲೂ ನಂಬ್ಕೊಂಡು ಬಂದಿರುವಂತಹ ವಿಷಯ. ಈ ಬೆಟ್ಟವು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಹಂಪಿಯಿಂದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಆನೆಗುಂಡಿಗೆ ಸಮೀಪದಲ್ಲಿದೆ. ಪುರಾಣಗಳ ಪ್ರಕಾರ ಕಿಷ್ಕಿಂಧೆ ಎಂದು ಕರೆಯಲಾಗ್ತದೆ. ಬೆಟ್ಟವನ್ನು ಹತ್ತುವಾಗ ಸುಂದರವಾದ ಪರಿಸರವನ್ನು ನೋಡೋದೇ ಒಂದು ಚಂದ. ಪರ್ವತಗಳು ಮತ್ತು ಬಂಡೆಗಳ ನಡುವೆ ಹರಿಯುವಂತಹ ತುಂಗಭದ್ರಾ ನದಿ, ಭತ್ತದ ಗದ್ದೆಗಳು, ತೆಂಗಿನ ತೋಟಗಳು, ಅದರಲ್ಲೂ ಮುಖ್ಯವಾಗಿ ಒಂದು ಕಾಲದಲ್ಲಿ ಅತ್ಯಂತ ಶ್ರೀಮಂತಭರಿತವಾದ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಕೆಲವು ದೇವಸ್ಥಾನಗಳನ್ನು ನೀವು ಇಲ್ಲಿ ಕಣ್ತುಂಬಿಸ್ಕೊಳ್ಬೋದು. ಬೆಟ್ಟ ಹತ್ತುವಾಗ ಹತ್ತಿರುವಂತಹ ಸುಸ್ತೇ ಗೊತ್ತಾಗೋದಿಲ್ಲ. ಬೆಟ್ಟವನ್ನು ಹತ್ತಿದ ಮೇಲೆ ಸೂರ್ಯಾಸ್ತದ ವೀಕ್ಷಣೆಯನ್ನು ನೋಡೋದೇ ಒಂದು ರೀತಿಯ ಮುದವನ್ನು ನೀಡುತ್ತೆ. ಬೆಟ್ಟದ ತುದಿಯಲ್ಲಿ ದೇವಾಲಯವಿದ್ದು ಸುಮಾರು 575 ಮೆಟ್ಟಿಲುಗಳನ್ನು ಹೊಂದಿದೆ. ದೇವಾಲಯವು ಬಂಡೆಯಿಂದ ಕೆತ್ತಿದ ಹನುಮಂತನ ವಿಗ್ರಹವಿದ್ದು ಹತ್ತಿರದಲ್ಲಿ ರಾಮ ಮತ್ತು ಸೀತೆಯ ಗುಡಿಗಳು ಮತ್ತು ಅಂಜನಾ ದೇವಾಲಯವಿದೆ. ಈ ದೇವಾಲಯವು ಹಂಪಿಯ ಕಮಲಾಪುರದಿಂದ ಸರಿಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಕೊಪ್ಪಳದಿಂದ ಇಲ್ಲಿಗೆ ತಲುಪಲು ಸುಮಾರು 1 ಗಂಟೆ ಬೇಕಾಗ್ತದೆ. ನೀವು ಹಂಪಿಯ ವೀಕ್ಷಣೆಗೆ ಬಂದಾಗ ಅಂಜನಾದ್ರಿ ದೇವಸ್ಥಾನವನ್ನು ತಪ್ಪದೇ ಭೇಟಿ ಮಾಡಿ. ಇಲ್ಲಿ ಬಂದಾಗ ಮಂಗಗಳ ಬಗ್ಗೆ ಸ್ವಲ್ಪ ಎಚ್ಚರದಿಂದಿರಿ. ಅಷ್ಟೇ ಅಲ್ಲ, ಎಲ್ಲೆಂದರಲ್ಲಿ ಕಸ, ಪ್ಲಾಸ್ಟಿಕ್ ಎಸೆಯೋದನ್ನು ದಯವಿಟ್ಟು ಮಾಡಬೇಡಿ. ಯಾಕಂದರೆ ನಾವು ಭೇಟಿ ಮಾಡಿದಾಗ ಪಾರ್ಕಿಂಗ್ ಏರಿಯಾದಲ್ಲಿ, ಬೆಟ್ಟ ಹತ್ತೋ ಸುತ್ತಮುತ್ತ ಪ್ರದೇಶದಲ್ಲಿ ಹಾಗೂ ಇಳಿಯುವಂತಹ ಜಾಗದಲ್ಲಿ, ಅಂಗಡಿಗಳ ಸುತ್ತಮುತ್ತ ಪ್ಲಾಸ್ಟಿಕ್ ಇತರೆ ಕಸಗಳೇ ಕಂಡು ಬಿಟ್ಟರೆ ಬೇರೆ ಏನಿಲ್ಲ. ಆ ದೇವರು ಕೂಡ ಇದನ್ನು ಮೆಚ್ಚಲ್ಲ ಅಂತ ಅಂದ್ಕೊಂಡಿದ್ದೀನಿ. ಭಕ್ತಿಯ ಜೊತೆಗೆ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತಹ ಮನಸ್ಥಿತಿ ನಮ್ಮೆಲ್ಲರಲ್ಲೂ ಇರಬೇಕು. ಆ ಮನಸ್ಥಿತಿ ಇರುವವರಿಗೆ ನನ್ನದೊಂದು ನಮನ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.